ಲೋಕಲ್ ಪೊಲಿಟಿಕಲ್ ನ್ಯೂಸ್ನಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಬಳ್ಳಾರಿಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿರೋ ಸುದ್ದಿ ಇದೆ. ಅದನ್ನ ನಿಮ್ಮ ಮುಂದೆ ಇಡೋಕೆ ಮುಂಚೆ ಬಳ್ಳಾರಿಯದ್ದೇ ಮತ್ತೊಂದು ಸುದ್ದಿ. ಬಳ್ಳಾರಿ ಜೈಲಿಗೆ ಆರೋಪಿ ದರ್ಶನ್ರನ್ನ ಭೇಟಿಯಾಗಲಿಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ದಾರೆ. ವಿಜಯಲಕ್ಷ್ಮಿ ಅವರ ಜೊತೆಯಲ್ಲಿ ಅವರ ಸಂಬಂಧಿ ಸುಶಾಂತ್ ನಾಯ್ಡು ಅನ್ನೋರು ಕೂಡ ಬಂದಿದ್ದಾರಂತೆ. ವಿಜಯಲಕ್ಷ್ಮಿ ಭೇಟಿಗೆ ಅನುಮತಿಯನ್ನ ಪಡೆಯೋಕೆ ನಾಯ್ಡು ಬಂದಿದ್ದಾರೆ ಅನ್ನೋ ಮಾಹಿತಿ. ಅಕ್ಟೋಬರ್ 4ಕ್ಕೆ ದರ್ಶನ್ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ. ಮತ್ತೊಂದು ಕಡೆಯಲ್ಲಿ ಇದೀಗ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಭೇಟಿಗಾಗಿ ಬಂದಿರೋ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ಒಂದು ಕಡೆ ಬೇಲ್ನ ಅರ್ಜಿ ವಿಚಾರಣೆ 4ನೇ ತಾರೀಕು ಮುಂದೂಡಿಕೆ. ಇವತ್ತು ಮುಂದಿನ ಕಾನೂನಾತ್ಮಕ ಹೋರಾಟದ ಬಗ್ಗೆ ಚರ್ಚೆ ಏನಾದರೂ ಆಗೋ ಸಾಧ್ಯತೆ ಇದೆಯಾ? 2 ಬ್ಯಾಗ್ ಅಂತೂ ಕಾಣ್ತಿದೆ. ಬೇರೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಕೈಯಲ್ಲಿ ಇರುವ ಬ್ಯಾಗ್ನಲ್ಲಿ ಏನಿರಬಹುದು ಅನ್ನೋದ್ರ ಬಗ್ಗೆ. ಸ್ಮಿತಾ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಪ್ರತಿ ಬಾರಿ ಬಂದಾಗ್ಲೂ ಕೂಡ ದರ್ಶನ್ ಅವ್ರಿಗೆ ಬಟ್ಟೆಗಳನ್ನು ತರ್ತಾರೆ, ಜೊತೆಗೆ ಡ್ರೈ ಫ್ರೂಟ್ಸ್ ಗಳನ್ನ ತರ್ತಾರೆ, ಒಂದಷ್ಟು ಮಾತ್ರೆಗಳನ್ನು ಕೂಡ ತರ್ತಾರೆ. ಅದೇ ರೀತಿಯಾಗಿ ಈ ಬಾರಿ ಕೂಡ ವಿಜಯಲಕ್ಷ್ಮಿ 2 ಬ್ಯಾಗ್ ನಲ್ಲಿ ಬಟ್ಟೆ ಜೊತೆಗೆ ಡ್ರೈ ಫ್ರೂಟ್ಸ್ ಹಾಗೂ ಒಂದಷ್ಟು ಮಾತ್ರೆಗಳನ್ನು ಕೂಡ ತಂದಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಸ್ಮಿತಾ, ಪ್ರತಿ ಬಾರಿ ಅಂದ್ರೆ ಆರಂಭದಲ್ಲಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಿಗೆ ದರ್ಶನ್ ಅವ್ರನ್ನ ನೋಡೋಕೆ ಬರ್ತಾ ಇದ್ರು. ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತು, ಆ ಬಳಿಕ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ರು, ಆ ಬಳಿಕ ಕೋರ್ಟ್ ಯಾವಾಗ ಇರುತ್ತೆ ಆಗ ಮಾತ್ರ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರನ್ನ ನೋಡೋಕೆ ಬರ್ತಾರೆ. ಯಾಕಂದ್ರೆ ಪ್ರತಿ ಬಾರಿ ಕೂಡ ದರ್ಶನ್ ಅವರು ಏಕಾಂಗಿಯಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಅವರಿಗೆ ಒಂಟಿತನ ಕಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆಗೆ ಬೇಲ್ ಅಪ್ಲಿಕೇಶನ್ ಯಾವಾಗ ವಿಚಾರಣೆ ಇರುತ್ತೆ, ಅದರ ಡೇಟ್ ಯಾವಾಗ ಮುಂದಕ್ಕೆ ಹೋಗುತ್ತೆ, ಆಗ ಮತ್ತೆ ಕಸ್ಟಡಿ ಅಂತ್ಯವಾದಾಗ ಮತ್ತೆ ಮರು ವಿಸ್ತರಣೆ ಏನಾಗುತ್ತೆ, ಆ ಸಂದರ್ಭದಲ್ಲಿ ದರ್ಶನ್ ಸಾಕಷ್ಟು ಟೆನ್ಷನ್ಗೆ ಒಳಗಾಗ್ತಾರೆ. ಹೀಗಾಗಿ ಅಂದ್ರೆ ಕೋರ್ಟ್ ಇರ್ತಕ್ಕಂಥ ದಿನ ಮಾತ್ರ ವಿಜಯಲಕ್ಷ್ಮಿ ಅವರು ವಾರಕ್ಕೆ 1 ಬಾರಿ ಬಂದು ದರ್ಶನ್ ಅವರನ್ನ ನೋಡಿ ನಿರ್ದಿಷ್ಟವಾಗಿ ಅದೇ ದಿನ ಬಂದು ಅವ್ರ ಜೊತೆ ಮಾತುಕತೆಯನ್ನ ಮಾಡ್ತಾರೆ. ಅವರಿಗೆ ಒಂದಷ್ಟು ಮಾನಸಿಕವಾಗಿ ಧೈರ್ಯವನ್ನ ತುಂಬಿ ಮುಂದಿನ ದಿನಗಳಲ್ಲಿ ಬೇಲ್ ಸಿಗುತ್ತೆ ಅನ್ನುವ ನಿಟ್ಟಿನಲ್ಲಿ ಅವರಿಗೆ ಧೈರ್ಯವನ್ನ ತುಂಬುತ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಲಾಯರ್ಗಳು ಏನ್ ಹೇಳಿರ್ತಾರೆ ಆ ವಿಷಯವನ್ನ ಯಥಾವತ್ತಾಗಿ ಬಂದು ಮುಂದೆ ಯಾವೆಲ್ಲ ಪ್ರಕ್ರಿಯೆಗಳು ನಡೀತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ವಿಜಯಲಕ್ಷ್ಮಿ ಅವರು ದರ್ಶನ್ಗೆ ಅವ್ರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವತ್ತು ಕೂಡ ಕೋರ್ಟ್ ಇತ್ತು, ಇವತ್ತು ಕೂಡ ದರ್ಶನ್ ಅವರ ಕಸ್ಟಡಿ ಅಂತ್ಯವಾಗಿತ್ತು, ಜೊತೆಗೆ ಅವರ ಬೇಲ್ ಅಪ್ಲಿಕೇಶನ್ ಕೂಡ ಮುಂದಕ್ಕೆ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಕೂಡ ವಿಜಯಲಕ್ಷ್ಮಿ ಅವರು ಬಂದು ಅದೇ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ರೇಣುಕಾರಾಧ್ಯ ಮಾಹಿತಿಗಾಗಿ. ಲೋಕಲ್ ಪೊಲಿಟಿಕಲ್ ನ್ಯೂಸ್ನಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಬಳ್ಳಾರಿಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿರೋ ಸುದ್ದಿ ಇದೆ. ಅದನ್ನ ನಿಮ್ಮ ಮುಂದೆ ಇಡೋಕೆ ಮುಂಚೆ ಬಳ್ಳಾರಿಯದ್ದೇ ಮತ್ತೊಂದು ಸುದ್ದಿ. ಬಳ್ಳಾರಿ ಜೈಲಿಗೆ ಆರೋಪಿ ದರ್ಶನ್ರನ್ನ ಭೇಟಿಯಾಗಲಿಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ದಾರೆ. ವಿಜಯಲಕ್ಷ್ಮಿ ಅವರ ಜೊತೆಯಲ್ಲಿ ಅವರ ಸಂಬಂಧಿ ಸುಶಾಂತ್ ನಾಯ್ಡು ಅನ್ನೋರು ಕೂಡ ಬಂದಿದ್ದಾರಂತೆ. ವಿಜಯಲಕ್ಷ್ಮಿ ಭೇಟಿಗೆ ಅನುಮತಿಯನ್ನ ಪಡೆಯೋಕೆ ನಾಯ್ಡು ಬಂದಿದ್ದಾರೆ ಅನ್ನೋ ಮಾಹಿತಿ. ಅಕ್ಟೋಬರ್ 4ಕ್ಕೆ ದರ್ಶನ್ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ. ಮತ್ತೊಂದು ಕಡೆಯಲ್ಲಿ ಇದೀಗ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಭೇಟಿಗಾಗಿ ಬಂದಿರೋ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ಒಂದು ಕಡೆ ಬೇಲ್ನ ಅರ್ಜಿ ವಿಚಾರಣೆ 4ನೇ ತಾರೀಕು ಮುಂದೂಡಿಕೆ. ಇವತ್ತು ಮುಂದಿನ ಕಾನೂನಾತ್ಮಕ ಹೋರಾಟದ ಬಗ್ಗೆ ಚರ್ಚೆ ಏನಾದರೂ ಆಗೋ ಸಾಧ್ಯತೆ ಇದೆಯಾ? 2 ಬ್ಯಾಗ್ ಅಂತೂ ಕಾಣ್ತಿದೆ. ಬೇರೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಕೈಯಲ್ಲಿ ಇರುವ ಬ್ಯಾಗ್ನಲ್ಲಿ ಏನಿರಬಹುದು ಅನ್ನೋದ್ರ ಬಗ್ಗೆ. ಸ್ಮಿತಾ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಪ್ರತಿ ಬಾರಿ ಬಂದಾಗ್ಲೂ ಕೂಡ ದರ್ಶನ್ ಅವ್ರಿಗೆ ಬಟ್ಟೆಗಳನ್ನು ತರ್ತಾರೆ, ಜೊತೆಗೆ ಡ್ರೈ ಫ್ರೂಟ್ಸ್ ಗಳನ್ನ ತರ್ತಾರೆ, ಒಂದಷ್ಟು ಮಾತ್ರೆಗಳನ್ನು ಕೂಡ ತರ್ತಾರೆ. ಅದೇ ರೀತಿಯಾಗಿ ಈ ಬಾರಿ ಕೂಡ ವಿಜಯಲಕ್ಷ್ಮಿ 2 ಬ್ಯಾಗ್ ನಲ್ಲಿ ಬಟ್ಟೆ ಜೊತೆಗೆ ಡ್ರೈ ಫ್ರೂಟ್ಸ್ ಹಾಗೂ ಒಂದಷ್ಟು ಮಾತ್ರೆಗಳನ್ನು ಕೂಡ ತಂದಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಸ್ಮಿತಾ, ಪ್ರತಿ ಬಾರಿ ಅಂದ್ರೆ ಆರಂಭದಲ್ಲಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಿಗೆ ದರ್ಶನ್ ಅವ್ರನ್ನ ನೋಡೋಕೆ ಬರ್ತಾ ಇದ್ರು. ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತು, ಆ ಬಳಿಕ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ರು, ಆ ಬಳಿಕ ಕೋರ್ಟ್ ಯಾವಾಗ ಇರುತ್ತೆ ಆಗ ಮಾತ್ರ ವಿಜಯಲಕ್ಷ್ಮಿ ಅವರು
ದರ್ಶನ್ ಅವ್ರನ್ನ ನೋಡೋಕೆ ಬರ್ತಾರೆ. ಯಾಕಂದ್ರೆ ಪ್ರತಿ ಬಾರಿ ಕೂಡ ದರ್ಶನ್ ಅವರು ಏಕಾಂಗಿಯಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಅವರಿಗೆ ಒಂಟಿತನ ಕಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಗೆ ಬೇಲ್ ಅಪ್ಲಿಕೇಶನ್ ಯಾವಾಗ ವಿಚಾರಣೆ ಇರುತ್ತೆ, ಅದರ ಡೇಟ್ ಯಾವಾಗ ಮುಂದಕ್ಕೆ ಹೋಗುತ್ತೆ, ಆಗ ಮತ್ತೆ ಕಸ್ಟಡಿ ಅಂತ್ಯವಾದಾಗ ಮತ್ತೆ ಮರು ವಿಸ್ತರಣೆ ಏನಾಗುತ್ತೆ, ಆ ಸಂದರ್ಭದಲ್ಲಿ ದರ್ಶನ್ ಸಾಕಷ್ಟು ಟೆನ್ಷನ್ಗೆ ಒಳಗಾಗ್ತಾರೆ. ಹೀಗಾಗಿ ಅಂದ್ರೆ ಕೋರ್ಟ್ ಇರ್ತಕ್ಕಂಥ ದಿನ ಮಾತ್ರ ವಿಜಯಲಕ್ಷ್ಮಿ ಅವರು ವಾರಕ್ಕೆ ಒಂದು ಬಾರಿ ಬಂದು ದರ್ಶನ್ ಅವರನ್ನು ನೋಡಿ ನಿರ್ದಿಷ್ಟವಾಗಿ ಅದೇ ದಿನ ಬಂದು ಅವ್ರ ಜೊತೆ ಮಾತುಕತೆಯನ್ನ ಮಾಡ್ತಾರೆ. ಅವರಿಗೆ ಒಂದಷ್ಟು ಮಾನಸಿಕವಾಗಿ ಧೈರ್ಯವನ್ನ ತುಂಬಿ ಮುಂದಿನ ದಿನಗಳಲ್ಲಿ ಬೇಲ್ ಸಿಗುತ್ತೆ ಅನ್ನುವ ನಿಟ್ಟಿನಲ್ಲಿ ಅವರಿಗೆ ಧೈರ್ಯವನ್ನ ತುಂಬುತ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಲಾಯರ್ಗಳು ಏನ್ ಹೇಳಿರ್ತಾರೆ ಆ ವಿಷಯವನ್ನ ಯಥಾವತ್ತಾಗಿ ಬಂದು ಮುಂದೆ ಯಾವೆಲ್ಲ ಪ್ರಕ್ರಿಯೆಗಳು ನಡೀತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ವಿಜಯಲಕ್ಷ್ಮಿ ಅವರು ದರ್ಶನ್ಗೆ ಅವ್ರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವತ್ತು ಕೂಡ ಕೋರ್ಟ್ ಇತ್ತು, ಇವತ್ತು ಕೂಡ ದರ್ಶನ್ ಅವರ ಕಸ್ಟಡಿ ಅಂತ್ಯವಾಗಿತ್ತು, ಜೊತೆಗೆ ಅವರ ಬೇಲ್ ಅಪ್ಲಿಕೇಶನ್ ಕೂಡ ಮುಂದಕ್ಕೆ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಕೂಡ ವಿಜಯಲಕ್ಷ್ಮಿ ಅವರು ಬಂದು ಅದೇ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ರೇಣುಕಾರಾಧ್ಯ ಮಾಹಿತಿಗಾಗಿ. ಲೋಕಲ್ ಪೊಲಿಟಿಕಲ್ ನ್ಯೂಸ್ನಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಬಳ್ಳಾರಿಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿರೋ ಸುದ್ದಿ ಇದೆ. ಅದನ್ನ ನಿಮ್ಮ ಮುಂದೆ ಇಡೋಕೆ ಮುಂಚೆ ಬಳ್ಳಾರಿಯದ್ದೇ ಮತ್ತೊಂದು ಸುದ್ದಿ. ಬಳ್ಳಾರಿ ಜೈಲಿಗೆ ಆರೋಪಿ ದರ್ಶನ್ರನ್ನ ಭೇಟಿಯಾಗಲಿಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ದಾರೆ. ವಿಜಯಲಕ್ಷ್ಮಿ ಅವರ ಜೊತೆಯಲ್ಲಿ ಅವರ ಸಂಬಂಧಿ ಸುಶಾಂತ್ ನಾಯ್ಡು ಅನ್ನೋರು ಕೂಡ ಬಂದಿದ್ದಾರಂತೆ. ವಿಜಯಲಕ್ಷ್ಮಿ ಭೇಟಿಗೆ ಅನುಮತಿಯನ್ನ ಪಡೆಯೋಕೆ ನಾಯ್ಡು ಬಂದಿದ್ದಾರೆ ಅನ್ನೋ ಮಾಹಿತಿ. ಅಕ್ಟೋಬರ್ 4ಕ್ಕೆ ದರ್ಶನ್ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ. ಮತ್ತೊಂದು ಕಡೆಯಲ್ಲಿ ಇದೀಗ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಭೇಟಿಗಾಗಿ ಬಂದಿರೋ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ, ಒಂದು ಕಡೆ ಬೇಲ್ನ ಅರ್ಜಿ ವಿಚಾರಣೆ 4ನೇ ತಾರೀಕು ಮುಂದೂಡಿಕೆ. ಇವತ್ತು ಮುಂದಿನ ಕಾನೂನಾತ್ಮಕ ಹೋರಾಟದ ಬಗ್ಗೆ ಚರ್ಚೆ ಏನಾದರೂ ಆಗೋ ಸಾಧ್ಯತೆ ಇದೆಯಾ? 2 ಬ್ಯಾಗ್ ಅಂತೂ ಕಾಣ್ತಿದೆ, ಬೇರೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಕೈಯಲ್ಲಿ ಇರುವ ಬ್ಯಾಗ್ನಲ್ಲಿ ಏನಿರಬಹುದು ಅನ್ನೋದ್ರ ಬಗ್ಗೆ. ಸ್ಮಿತಾ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಪ್ರತಿ ಬಾರಿ ಬಂದಾಗ್ಲೂ ಕೂಡ ದರ್ಶನ್ ಅವ್ರಿಗೆ ಬಟ್ಟೆಗಳನ್ನ ತರ್ತಾರೆ, ಜೊತೆಗೆ ಡ್ರೈ ಫ್ರೂಟ್ಸ್ ಗಳನ್ನ ತರ್ತಾರೆ, ಒಂದಷ್ಟು ಮಾತ್ರೆಗಳನ್ನು ಕೂಡ ತರ್ತಾರೆ. ಅದೇ ರೀತಿಯಾಗಿ ಈ ಬಾರಿ ಕೂಡ ವಿಜಯಲಕ್ಷ್ಮಿ 2 ಬ್ಯಾಗ್ ನಲ್ಲಿ ಬಟ್ಟೆ ಜೊತೆಗೆ ಡ್ರೈ ಫ್ರೂಟ್ಸ್ ಹಾಗೂ ಒಂದಷ್ಟು ಮಾತ್ರೆಗಳನ್ನು ಕೂಡ ತಂದಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಸ್ಮಿತಾ, ಪ್ರತಿ ಬಾರಿ ಅಂದ್ರೆ ಆರಂಭದಲ್ಲಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಿಗೆ ದರ್ಶನ್ ಅವ್ರನ್ನ ನೋಡೋಕೆ ಬರ್ತಾ ಇದ್ರು. ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತು, ಆ ಬಳಿಕ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ರು, ಆ ಬಳಿಕ ಕೋರ್ಟ್ ಯಾವಾಗ ಇರುತ್ತೆ ಆಗ ಮಾತ್ರ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರನ್ನ ನೋಡೋಕೆ ಬರ್ತಾರೆ. ಯಾಕಂದ್ರೆ ಪ್ರತಿ ಬಾರಿ ಕೂಡ ದರ್ಶನ್ ಅವರು ಏಕಾಂಗಿಯಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಅವರಿಗೆ ಒಂಟಿತನ ಕಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಗೆ ಬೇಲ್ ಅಪ್ಲಿಕೇಶನ್ ಯಾವಾಗ ವಿಚಾರಣೆ ಇರುತ್ತೆ, ಅದರ ಡೇಟ್ ಯಾವಾಗ ಮುಂದಕ್ಕೆ ಹೋಗುತ್ತೆ, ಆಗ ಮತ್ತೆ ಕಸ್ಟಡಿ ಅಂತ್ಯವಾದಾಗ ಮತ್ತೆ ಮರು ವಿಸ್ತರಣೆ ಏನಾಗುತ್ತೆ, ಆ ಸಂದರ್ಭದಲ್ಲಿ ದರ್ಶನ್ ಸಾಕಷ್ಟು ಟೆನ್ಷನ್ಗೆ ಒಳಗಾಗ್ತಾರೆ. ಹೀಗಾಗಿ ಅಂದ್ರೆ ಕೋರ್ಟ್ ಇರ್ತಕ್ಕಂಥ ದಿನ ಮಾತ್ರ ವಿಜಯಲಕ್ಷ್ಮಿ ಅವರು ವಾರಕ್ಕೆ ಒಂದು ಬಾರಿ ಬಂದು ದರ್ಶನ್ ಅವರನ್ನು ನೋಡಿ ನಿರ್ದಿಷ್ಟವಾಗಿ ಅದೇ ದಿನ ಬಂದು ಅವ್ರ ಜೊತೆ ಮಾತುಕತೆಯನ್ನ ಮಾಡ್ತಾರೆ. ಅವರಿಗೆ ಒಂದಷ್ಟು ಮಾನಸಿಕವಾಗಿ ಧೈರ್ಯವನ್ನ ತುಂಬಿ ಮುಂದಿನ ದಿನಗಳಲ್ಲಿ ಬೇಲ್ ಸಿಗುತ್ತೆ ಅನ್ನುವ ನಿಟ್ಟಿನಲ್ಲಿ ಅವರಿಗೆ ಧೈರ್ಯವನ್ನ ತುಂಬುತ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಲಾಯರ್ಗಳು ಏನ್ ಹೇಳಿರ್ತಾರೆ ಆ ವಿಷಯವನ್ನ ಯಥಾವತ್ತಾಗಿ ಬಂದು ಮುಂದೆ ಯಾವೆಲ್ಲ ಪ್ರಕ್ರಿಯೆಗಳು ನಡೀತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ವಿಜಯಲಕ್ಷ್ಮಿ ಅವರು ದರ್ಶನ್ಗೆ ಅವ್ರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವತ್ತು ಕೂಡ ಕೋರ್ಟ್ ಇತ್ತು, ಇವತ್ತು ಕೂಡ ದರ್ಶನ್ ಅವರ ಕಸ್ಟಡಿ ಅಂತ್ಯವಾಗಿತ್ತು, ಜೊತೆಗೆ ಅವರ ಬೇಲ್ ಅಪ್ಲಿಕೇಶನ್ ಕೂಡ ಮುಂದಕ್ಕೆ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಕೂಡ ವಿಜಯಲಕ್ಷ್ಮಿ ಅವರು ಬಂದು ಅದೇ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ರೇಣುಕಾರಾಧ್ಯ ಮಾಹಿತಿಗಾಗಿ.